ರೆಸ್ಪೆಕ್ಟೆಡ್ ಟೀಚರ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪಾಯಿಂಟ್ ಚಾನಲ್. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ನಲ್ಲಿ ಶಿಕ್ಷಕರನ್ನು ಯಾವ ಥರ ಇಂಪೋರ್ಟ್ ಮಾಡಿಕೊಳ್ಳಬೇಕು, ನಂತರ ಹೊಸ ಶಿಕ್ಷಕರನ್ನು ಯಾವ ಥರ ಸೇರ್ಪಡೆ ಮಾಡಿಕೊಳ್ಳಬೇಕು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಮ್ಮ ಮೊಬೈಲ್ ಮುಖಾಂತರ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಯುಡೈಸ್ ಪ್ಲಸ್ ಟೀಚರ್ಸ್ ಅಪ್ಡೇಟ್ ಎಂದು ನಾವು ಟೈಪ್ ಮಾಡಿದಾಗ ಸೊ ಆದ್ಮೇಲೆ ಇಲ್ಲಿ ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ, ಯುಡೈಸ್ ಪ್ಲಸ್ ವೆಬ್ಸೈಟ್. ಸೊ ಈ ವೆಬ್ಸೈಟನ್ನು ನಾವು ಕ್ಲಿಕ್ ಮಾಡುವ ಮೂಲಕ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಸೊ ಮೊದಲನೇದಾಗಿ ನಾವು ನಮ್ಮ ಒಂದು ಡೆಸ್ಕ್ಟಾಪ್ ಮೋಡ್ ಅಥವಾ ಇದು ಮೊಬೈಲ್ ಮೋಡ್ ಇದೆ, ಇದನ್ನು ನಾವು ಚೆಕ್ ಮಾಡಿಕೊಳ್ಳಬೇಕು. ಈ ಥರ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಡೆಸ್ಕ್ಟಾಪ್ ಸೈಟ್ ಇದ್ದರೆ ಅದನ್ನು ನೀವು ಬದಲಿಸಿಕೊಂಡು ಮೊಬೈಲ್ ಸೈಟ್ನಲ್ಲಿ ಕನ್ವರ್ಟ್ ಮಾಡಿದರೆ ಈ ಥರ ಕ್ಲಿಯರ್ ಆಗಿ ನಿಮಗೆ ಆಪ್ಷನ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ಸೊ ಯುಡೈಸ್ ಪ್ಲಸ್ ಟೀಚರ್ಸ್ ಮಾಡ್ಯೂಲ್ನಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಸೊ ಇದರಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತದೆ. ಸೊ ಯೂಸರ್ ನೇಮ್ ಕಾಮನ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಇರುತ್ತದೆ. ಸೊ ಈ ಥರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ನಾವು ಲಾಗಿನ್ ಮಾಡಬೇಕಾಗುತ್ತದೆ. ಆದ್ಮೇಲೆ ಈ ಥರ ನಾವು ಲಾಗಿನ್ ಮಾಡಿದ ನಂತರ ನಿಮ್ಮ ಶಾಲೆಯ ಈ ಒಂದು ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ. ಸೊ ಲಾಗಿನ್ ಆಗಿದೆ. ಇದರಲ್ಲಿ ಒಂದು ಆಪ್ಷನ್ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಶಾಲೆಯ ಹೆಸರು ಕೂಡ ಇದೆ, ನಂತರ ಇಲ್ಲಿ ಹೋಮ್ ಪೇಜ್ ಇದೆ, ಚೇಂಜ್ ಪಾಸ್ವರ್ಡ್ ಇದೆ, ಈ ಥರ ಮೆನುವಿನಲ್ಲಿ. ನಂತರ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ಸ್ DCF ಟು ಫಿಲ್ ದ ಡಾಟಾ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಟೀಚರ್ ಸಮರಿ ರಿಪೋರ್ಟ್ ಇದೆ. ಸೊ ಇದರ ಕೆಳಗಡೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೂಡ ಇದೆ, ಸೆಲೆಕ್ಟ್ ಲ್ಯಾಂಗ್ವೇಜ್ ನೀವು ಇಲ್ಲಿ ಮಾಡಿಕೊಳ್ಳಬಹುದು. ಸೊ ಲ್ಯಾಂಗ್ವೇಜ್ ಹಿಂದಿ ಆರ್ ಇಂಗ್ಲೀಷ್. ಸೊ ಇದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇಂಪೋರ್ಟ್ ಟೀಚರ್ ಎನ್ನುವ ಈ ಒಂದು ಆಪ್ಷನ್ ಇದೆ, ಬ್ಲೂ ಕಲರ್ ಮೇಲೆ ನೋಡಿ ಮಾರ್ಕ್ ಮಾಡ್ತಾ ಇದ್ದೇನೆ, ಇಂಪೋರ್ಟ್ ಟೀಚರ್. ಸೊ ಯಾವುದೇ ಟೀಚರ್ ಟ್ರಾನ್ಸ್ಫರ್ನಲ್ಲಿ ಅಥವಾ ಬೇರೆ ಕಾರಣಗಳಿಂದ ಬೇರೆ ಶಾಲೆಗೆ ಬಂದಾಗ ಅವರನ್ನು ಯುಡೈಸ್ ಕೋಡ್ನಲ್ಲಿ ಈ ಥರ ನಾವು ಇಂಪೋರ್ಟ್ ಮಾಡಿಕೊಳ್ಳಬಹುದು. ಸೊ ಅವರ ಒಂದು ನ್ಯಾಷನಲ್ ಟೀಚರ್ ಕೋಡ್ ಇರುತ್ತದೆ ಅಲ್ಲ, ಸೊ ಆ ನ್ಯಾಷನಲ್ ಟೀಚರ್ ಕೋಡ್ ಒಂದು ಸಂಖ್ಯೆ ಅವರಿಗೆ ಇರುತ್ತದೆ. ಸೊ ಆ ಒಂದು ಕೋಡನ್ನು ಉಪಯೋಗ ಮಾಡಿಕೊಂಡು ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಸೊ ನ್ಯಾಷನಲ್ ಕೋಡ್ ಟೀಚರ್ಸ್ ಕೋಡ್ ಪಡೀಲಿಕ್ಕಾಗಿ ಅವರ ಆಧಾರ್ ಸಂಖ್ಯೆ ನಂತರ ಡೇಟ್ ಆಫ್ ಬರ್ತ್ ಹಾಕಿ ಕೂಡ ನಾವು ಸರ್ಚ್ ಮಾಡಿದಾಗ ಅವ್ರದ್ದು ಒಂದು ಕೋಡ್ ನಮಗೆ ಇಲ್ಲಿ ಲಭ್ಯವಾಗುತ್ತದೆ. ಸೊ ಈ ಥರ ನಮ್ಮ ಒಂದು ಟೀಚರ್ಸನ್ನು ನಾವು ಈ ಥರ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಸೊ ಇದಾದ ನಂತರ ಆದಮೇಲೆ ನೋಡಿ, ಹೊಸದಾಗಿ ನಾವು ನೇಮಕಾತಿ ಹೊಂದಿದಾಗ ಸೊ ಹೊಸ ಶಿಕ್ಷಕರನ್ನು ಕೂಡ ನಾವು ಇಲ್ಲಿ ಇಂಪೋರ್ಟ್ ಅಥವಾ ಇಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಸೊ ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ಆಯಾ ಒಂದು ಶಾಲೆಯಲ್ಲಿ ಇರುವಂತಹ ಶಿಕ್ಷಕರ ಸಂಖ್ಯೆ, ರೆಗ್ಯುಲರ್ ಟೀಚರ್ ಆಗಲಿ, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಆಗಲಿ, ನಂತರ ಈ ಥರ ಒಂದು ಆಪ್ಷನ್ಸ್ಗಳು ಇಲ್ಲಿ ಲಭ್ಯವಿರುತ್ತವೆ. ಸೊ ಟೋಟಲ್ ಕೌಂಟ್ನಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಶಾಲೆಯಲ್ಲಿ 3 ಜನ ಶಿಕ್ಷಕರಿದ್ದಾರೆ. ಸೊ ಇದರಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಇಲ್ಲಿ, ನಂತರ ಕೌಂಟ್ ಕೂಡ ಇದೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಟೋಟಲ್ ಟೀಚರ್ಸ್, ಸೊ ಇಲ್ಲಿ ಇನ್ಕಂಪ್ಲೀಟ್ ಟೀಚರ್ಸ್ 3 ಇದೆ. ಅದರ ಕೆಳಗಡೆ ಆ್ಯಡ್ ನ್ಯೂ ಟೀಚರ್ ಎನ್ನುವ ಈ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ಜನರಲ್ ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತದೆ. ಈ ಒಂದು ಜನರಲ್ ಪ್ರೊಫೈಲ್ನಲ್ಲಿ ಹೊಸದಾಗಿ ಸೇರ್ಪಡೆ ಹೊಂದಿರುವಂತಹ ಶಿಕ್ಷಕರ ಮಾಹಿತಿಯನ್ನು ನಾವಿಲ್ಲಿ ಎಂಟರ್ ಮಾಡಿ ಅವರನ್ನು ಆ್ಯಡ್ ಕೂಡ ಮಾಡಿಕೊಳ್ಳಬಹುದು. ಈ ಥರ ಅವರ ಹೆಸರಿದೆ, ಸೊ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ನಾವು ಹಾಕಬೇಕಾಗುತ್ತೆ. ನಂತರ ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ನಂತರ ಟೀಚರ್ ಕೋಡ್ ಇದೆ. ಸೊ ಇದರಲ್ಲಿ ಇದೆ ಟೀಚರ್ ಕೋಡ್ ಇದೆ. ನಿಮ್ಮ SATSನಲ್ಲಿ ಕೂಡ ಇದು ಟೀಚರ್ ಕೋಡ್ ಇರುತ್ತದೆ, ಅಥವಾ ನಾವು KG ಸಂಖ್ಯೆ ಕೂಡ ನಾವು ಇಲ್ಲಿ ಉಪಯೋಗ ಮಾಡಬಹುದು. ಸೊ ಇದಾದ ನಂತರ ಸೋಷಿಯಲ್ ಕ್ಯಾಟಗರಿ ಇದೆ, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇದೆ. ಸೊ ಎಲ್ಲ ಡೀಟೇಲ್ಸನ್ನು ನಾವಿಲ್ಲಿ ಹಾಕಿಕೊಂಡು ನಂತರ ನೋಡಿ, ಇಲ್ಲಿ ಮೆನ್ಷನ್ ದ ಲೆವೆಲ್ ಅಪ್ ಟು ವಿಚ್ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ಆರ್ ಸ್ಟಡೀಡ್. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಅಥವಾ ಲ್ಯಾಂಗ್ವೇಜ್, ಸೊ ಯಾವೊಂದು ಗ್ರೇಡ್ನಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಲ್ಲ ಆ ಗ್ರೇಡನ್ನು ನಾವಿಲ್ಲಿ ನಮೂದಿಸಬೇಕಾಗುತ್ತದೆ. ಸೊ ಇದಾದ ನಂತರ ಇಲ್ಲಿ ಟೈಪ್ ಆಫ್ ಡಿಸೆಬಿಲಿಟಿ ಇದೆ, ನಂತರ ಡೇಟ್ ಆಫ್ ಜಾಯ್ನಿಂಗ್ ಇನ್ ಸರ್ವಿಸ್. ಸೊ ಸರ್ವಿಸ್ನಲ್ಲಿ ಯಾವ ಜಾಯ್ನ್ ಇದ್ದರೆ ಆ ಡೇಟನ್ನು ಎಲ್ಲ ಹಾಕಿ ಸೇವ್ ಎಂದು ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಆದಮೇಲೆ ಈ ಒಂದು ಆಪ್ಷನ್ ಮೂಲಕ ನಾವು ಹೊಸ ಶಿಕ್ಷಕರನ್ನು ನಾವು ಆ್ಯಡ್ ಮಾಡಿಕೊಳ್ಳಬಹುದು.